ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಮಗುನ ನಮ್ಗೆ ಕೊಡೋದಕ್ಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದಾರೆ. ನಾವೇನಾದ್ರೂ ನೀವೆಲ್ಲ ಸೇರಿ ಕಿಡ್ನಾಪ್ ಮಾಡಿದ್ರ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಎಲ್ರು ಒಳಗಡೆ ಹೋಗ್ಬೇಕಾಗತ್ತೆ. ನನವ ಯಾಕವ ಅವ್ರ ಮಗನವ್ರು ಕೊಟ್ಬಿಡು. ಅಪ್ಪಯ್ಯ ಅದು ನನ್ನ ಮಾತು ಕೇಳವ. ಆಂಟಿ ಪ್ಲೀಸ್ ನನ್ನ ಕೊಡಬೇಡಿ, ಇವರು ನಮ್ಮ ಅಪ್ಪ ಅಮ್ಮ ಅಲ್ಲ. ದೇವ್ರೆ, ನಮ್ಮ ಮನೆಗೆ ಬಂದಿರೋ ಈ ಸಂಕಟನ ನೀನೇ ದೂರ ಮಾಡಬೇಕು. ಕಂಟಿಯವರು ಹಗಲು ರಾತ್ರಿ ಅನ್ನೋದನ್ನ ಮರೆತು ಮನೆ ಉಳಿಸ್ಕೊಳ್ಳೋಕೆ ಅಂತ ಒಬ್ಬರೇ ಓಡಾಡ್ತಿದ್ದಾರೆ. ಈ ಮನೇಲಿ ಯಾರೂ ನೆಮ್ಮದಿಯಾಗಿಲ್ಲ ತಂದೆ. ಆ ರಾಧ ಮಾಡ್ತಿರೋ ಅಧರ್ಮಕ್ಕೆ ಒಂದು ಅಂತ್ಯ ಆಡಪ್ಪ. ನಮ್ಮ ಮರ್ಯಾದೆ ಹರಾಜಾಗೋ ಮುಂಚೆ ಈ ಕೇಸಿಂದ ನಮಗೆ ಮುಕ್ತಿ ಕೊಡು ತಂದೆ, ಪ್ಲೀಸ್. ಸ್ನೇಹ, ಇದೇ ನಾವು ಒಬ್ಬಳೆ ಬಂದಿದ್ಯಾ? ಕಂಟಿ ಬರ್ನಿಲ್ವೇ? ಕಂಟಿಯವ್ರು ಸ್ವಲ್ಪ ಆಚೆ ಕೆಲಸ ಅಂತ ನನ್ನ ದೇವಸ್ಥಾನ ಹತ್ರ ಬಿಟ್ಟು ಹೋದ್ರು. ಇದ್ಯಾಕವ ಕಣ್ ತುಂಬ್ಕೊಂಡವೆ? ಏನಾಯ್ತು? ಯಾರು ಏನಾರಂದ್ರ? ಅದು ನಂಜಮ್ಮ, ಆ ರಾಧ ನಮ್ಮ ಮನೆ ಮೇಲೆ ಕೇಸ್ ಹಾಕಿ ಮನೆಗೆ ಬೇಗ ಹಾಕಿಸ್ಬಿಟ್ಲು. ಏನವ ಏನು ಹೇಳ್ತಿದ್ಯಾ? ಹೌದು ನಂಜಮ್ಮ, ಅವಳವ್ರ ಅಮ್ಮನ ಮುಂದೆ ಇಟ್ಕೊಂಡು ಮನೆ ಅವಳಿಗೆ ಸೇರ್ಬೇಕು ಅಂತ ಕೇಸ್ ಹಾಕಿದಾಳೆ. ಪಾಪಿ, ಊರಿಂದ ಬೈಸ್ಕರ ಹಾಕಿದ್ರು ನಿಮ್ಮ ಮನೆ ಮೇಲೆ ವಿಷ ಕಾರದನ್ನ ಮಾತ್ರ ಬಿಡ್ನಿಲ್ಲ. ನಂಜಮ್ಮ, ಆ ರಾಧ ಹೀಗ್ ಮಾಡಿರೋದು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಆದ್ರೆ ಊರವರು ಅತ್ತೆ ಮಾಡಿರೋ ಉಪಕಾರನ ಮರ್ತಿಲ್ಲ. ಕಂಟಿಯವರೇ ಈ ಕೇಸ್ನ ಗೆಲ್ಬೇಕು, ಮನೆ ನಮ್ಗೆ ವಾಪಸ್ ಸಿಗ್ಬೇಕು ಅಂತ 3 ಜನ ಎಲ್ಲ ಸೇರಿ ಪೂಜೆ ಮಾಡಿಸಿ ಪ್ರಸಾದ ತಂದ್ಕೊಟ್ಟು ಹೋದ್ರು. ನೋಡ್ದ್ಯವ ಸ್ನೇಹ, ಆ ಪುಣ್ಯಾತಿಥಿ ಬಂಗಾರ ಭೂಮಿ ಬಿಟ್ಟು ಹೋದ್ರುವೆ ಅವಳು ಮಾಡಿದ ಪುಣ್ಯ ಕೆಲ್ಸಗಳು ನಿಮ್ಮನ್ನ ಕಷ್ಟದಿಂದ ಪಾರಾಗೋದಕ್ಕೆ ದಾರಿ ತೋರಿಸ್ತಾವೆ. ಈ ಊರಿನ ಜನರ ಪ್ರೀತಿಗಿಂತ ದೊಡ್ಡ ಆಸ್ತಿ ಇನ್ನೇನವದೆ? ಹೌದು ನಂಜಮ್ಮ, ನಾನ್ ಕಂಟಿಯವ್ರಿಗೂ ಅದನ್ನೇ ಹೇಳ್ತಿದ್ದೆ. ಇಡೀ ಊರ್ ಜನ ನಮ್ ಪರವಾಗಿದ್ದಾರೆ ಆದ್ರೆ ಕೇಸ್ ತಮ್ ಕಡೆನೆ ಆಗತ್ತೆ ಅಂತ. ಆದ್ರೆ ನಂಜಮ್ಮ, ಯಾಕವ ಏನಾಯ್ತು? ಮನೆ ಮೇಲೆ ಕೇಸ್ ಹಾಕಿರೋ ವಿಷಯ ಮತ್ತೆ ಮನೆಗ್ ಬೀಗ ಹಾಕಿರೋ ವಿಷಯ ಇದ್ಯಾವುದು ವಸ್ತು ಗೊತ್ತಾಗದ್ ಬೇಡ. ಅವಳ ಅಮ್ಮನ್ ಕಳ್ಕೊಂಡು ಈಗ್ಲೇ ತುಂಬಾ ನೊಂದಿದ್ದಾಳೆ. ಇನ್ನ ಈ ವಿಷಯ ಎಲ್ಲ ಗೊತ್ತಾದ್ರೆ ಅವಳು ಕುಸ್ತು ಹೋಗ್ಬಿಡ್ತಾಳೆ. ಏಟ್ ಒಳ್ಳೆ ಮನ್ಸವ ನಿಂದು.